ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನೋಡೋಣ ನಾವು ಕಡಲೆಬೇಳೆದು ಪಲ್ಯನ ಹೇಗೆ ಮಾಡಬೇಕು ಅಂತ. ಚಪಾತಿ ಜೊತೆಗೆ ಈ ಪಲ್ಯ ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ನು. ನೋಡೋಣ ಬನ್ನಿ ಹೇಗೆ ಮಾಡಬೇಕು ಅಂತ. ನಾನಲ್ಲಿ 1 ಬಟ್ಲದಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು 2-3 ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ನೀರು ಚೇಂಜ್ ಮಾಡಿ ಇಟ್ಬಿಡಿ. ಅದನ್ನು ಒಂದು 2-3 ಗಂಟೆವರೆಗೂ ನೆನೆಗೆ ಬಿಡಬೇಕು. ನೋಡಿ, ನೆಂದಿರೋ ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನಾವು ಅದನ್ನು ಸ್ವಲ್ಪ ಅರ್ಧಂಬರ್ಧ ಪೇಸ್ಟ್ ಥರ ಮಾಡಬೇಕು. ಫುಲ್ ಪೇಸ್ಟು ಆಗಿರಬಾರ್ದು, ಫುಲ್ ಬೇಳೆನೂ ಇರಬಾರ್ದು. ಮತ್ತು ಯಾವುದು ರೀತಿಯ ನೀರನ್ನು ಹಾಕಬೇಡಿ, ಅದು ಡ್ರೈ ಆಗಿ ಹಾಗೆ ಮಾಡಬೇಕು. ನೀರು ಹಾಕ್ಲಾರ್ದೇನೆ ಮಾಡೋ ಅಂಥ ಪುಡಿ ಇದು. ಇಲ್ಲಿ ಮಾಡ್ಕೊಂಡು ಬಿಟ್ಟರೆ ಈ ಥರ ಆಗುತ್ತೆ ಅದು. ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಬೇಳೆ ಉಳಿದಿದೆ, ಒಂದು ಸ್ವಲ್ಪ ಎಲ್ಲ ಪುಡಿ ಆಗಿದೆ. ನನಗೆ ಇನ್ನೊಂದು ಕಡೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಆಮೇಲೆ ನಾನು ಮತ್ತೆ ಜೀರಿಗೆ ಸಾಸಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು 1-2 ಏನು ಅಂತಂದರೆ ಉಳ್ಳಾಗಡ್ಡೆನ ತೊಗೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಉಳ್ಳಾಗಡ್ಡೆ ಅಥವಾ ಈರುಳ್ಳಿ ನೀವು ಏನು ಬೇಕಾದರೂ ಹೇಳ್ಕೊಬೋದು. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫುಲ್ ರೆಡ್ ಆಗಬೇಕು. ಫುಲ್ ಎಲ್ಲ ಬೆಂದಿರಬೇಕು ಉಳ್ಳಾಗಡ್ಡೆ. ಆ ಥರ ಬಯಸ್ಕೊಳ್ಳಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೋರ್ಸಾಗಿ ಪುಡಿ ಥರ ಇದು, ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಎಲ್ಲನೂ ಸೇರಿಸ್ಕೊಂಡ್ಬಿಡ್ತೀನಿ. ಸೇರಿಸ್ಕೊಂಡ್ಬಿಟ್ಟು ನೀವು ಅದನ್ನು ಕಲಿಸ್ಕೊಂಡ್ಬಿಡ್ಬೇಕು ಚೆನ್ನಾಗಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಈ ರೆಸಿಪೀಸಿನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಎಲ್ಲಾದರೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನನಗೂ ಇಂಪ್ರೂವ್ ಆಗೋಕ್ಕೆ ತುಂಬಾ ಚಾನ್ಸ್ ಸಿಗುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ನಾನಿದು ಹಸಿಮೆಣಸಿನ್ಕಾಯ್ದು ಪೇಸ್ಟನ್ನು ಮಾಡಿಟ್ಕೊಂಡಿದ್ದೆ. ಅದು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಟೇಸ್ಟ್ ಬೇರೆನೇ ಆಗಿಬಿಡುತ್ತೆ. ಈ ಥರ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಹಾಕ್ಕೊಂಡು ಎಲ್ಲ ಕಲಿಸ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದ ಮಸಾಲೆನ ಸೇರಿಸ್ತಾ ಇಲ್ಲ ನಾನು. ಮಸಾಲೆ ಸೇರಿಸಿದ್ರೆ ಬೇರೆನೇ ಟೇಸ್ಟ್ ಕೊಡುತ್ತೆ ಅದು, ಅದಕ್ಕೆ ಮಸಾಲೆ ಸೇರಿಸ್ತಿಲ್ಲ. ನೋಡಿ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಬೈಯಕ್ಕೆ ಟೈಮ್ ತಗೊಳುತ್ತೆ, ಮತ್ತು ಕೆಳಗಿನೂ ಸೀದ್ ಹೋಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ಕಲಿಸ್ಕೊಂಡು ಇದು ಬಯಸ್ಕೊಳ್ಳಿ ಇದು. ಆಮೇಲೆ ಒಂದು ಸ್ವಲ್ಪ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಟ್ಕೊಂಡು ಬಯಸ್ಕೊಬೋದು. ನಾನಿವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಎಲ್ಲ ಕಲ್ಕೊಂಡ್ಬಿಡುತ್ತೆ ಉಪ್ಪು ಖಾರ. ಇಲ್ಲ ಅಂತಂದರೆ ಒಂದು ಕಡೆ ಉಪ್ಪು ಹಾಗೆ ಉಳ್ಕೊಂಡ್ಬಿಡುತ್ತೆ ಅದು. ಅದಕ್ಕೆ ನೋಡಿ, ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಾನು 1 ಬಟ್ಲದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನನಗೆ ಅಷ್ಟೇ ಸಾಕಾಗಿತ್ತು, 1 ಬಟ್ಲದಷ್ಟೇ. ನೀವು ಹೇಗೆ ಕಡಲೆಬೇಳೆ ಎಷ್ಟು ನೆನೆಯುತ್ತೆ ಅಷ್ಟು ನೀರು ಕಡಿಮೆ ಬೇಕಾಗುತ್ತೆ. ನಾನು ಸ್ವಲ್ಪ ಕಡಲೆಬೇಳೆ 3-4 ಗಂಟೆವರೆಗೂ ನೆನೆಸಿದ್ರೆ ನೀರು ಕಡಿಮೆ ಬೇಕಾಗುತ್ತೆ. ಅದನ್ನು ಹಾಕ್ಕೊಂಡು ನಾನು ಮುಚ್ಕೊಂಡು ಒಂದು 5 ನಿಮಿಷದವರೆಗೂ ಬೇಯಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ನಾನು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಹಸಿ ಅಂತ ಅನಿಸಿದ್ರೆ ಇನ್ನೂ ಒಂದು ಅರ್ಧ ಬಟ್ಲದಷ್ಟು, ಸಣ್ಣ ಬಟ್ಲದಿಂದ ಅರ್ಧ ಬಟ್ಲದಷ್ಟು ನೀರು ಹಾಕ್ಕೊಂಡು ಅದನ್ನು ಮತ್ತೆ ಸ್ವಲ್ಪ ಬೇಯಕ್ಕೆ ಬಿಡಿ. ಅಂದರೆ ಸ್ವಲ್ಪ ರಾ ಫ್ಲೇವರ್, ಅಂದರೆ ಹಸಿ ಇರೋ ಎಲ್ಲ ವಾಸನೆ ಅದು ಎಲ್ಲ ಟೇಸ್ಟು ಅದು ಬರೋದಿಲ್ಲ. ಆಮೇಲೆ ಒಂದು 5 ನಿಮಿಷ ಇಟ್ಮೇಲೆ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಯಾವ್ದು ರೀತಿಗೆ ಚೆನ್ನಾಗಿ ಅನಿಸುತ್ತೆ ಅಂತಂದರೆ, ಇದು ಚಪಾತಿಗೆ ತುಂಬಾ ಬೆಸ್ಟ್ ಆಗಿರೋ ಕಾಂಬಿನೇಷನ್ನು. ಮನೆಯಲ್ಲಿ ಯಾವುದೇ ಪಲ್ಯ ಇಲ್ಲ ಅಂತಂದರೆ, ಕಾಯಿ ಪಲ್ಯ ಇಲ್ಲ ಅಂದರೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಇದು ಉತ್ತರ ಕರ್ನಾಟಕದಲ್ಲಿರೋ ಎಲ್ಲ ಫೇಮಸ್ ಪಲ್ಯಗಳು, ಉದುರು ಪಲ್ಯ ಅಂತಂದರೆ. ಮತ್ತು ನಿಮ್ಗೆ ಬೇರೆ ಉದುರು ಪಲ್ಯಗಳು ಬೇಕು ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ತೊಗೊಂಡು ಬರ್ತೀನಿ. ಪಿಕ್ನಿಕ್ ಹೋಗಬೇಕಾದ್ರೆ, ನೀವು 1 ದಿವಸದವರೆಗೆ ಹೋಗಬೇಕಾದ್ರೆ ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು. ಮತ್ತು ಚಪಾತಿ ಜೊತೆಗೆ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ ಅದು. ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಬಾಯ್.